ಬರಲೇಬೇಕಾಗಿದೆ ಕರ್ನಾಟಕದಲ್ಲಿ, ಅವಶ್ಯವಾಗಿ ಬೇಕಾಗಿದೆ. ಯಾಕೆಂದರೆ ಮತ್ತು ಇವ್ರಿಗೆ ಮೋದಿಯವ್ರಿಗೆ ಯಾವ ಸರಿ ಕರ್ನಾಟಕದ 20 ಸೀಟಲ್ಲಿ ಬರಬೇಕಾಗಿದೆ. ಯಾಕೆ ಅದು ಬಂದಾಗ ಅಲ್ಲಿ ಏನಪ್ಪ ಅಂತಂದ್ರೆ ನಾಳೆ ಮುಂಬರುವ ಎಲೆಕ್ಷನ್ದಲ್ಲೇ ಗೆದ್ದಾಗನ ಅಧಿಕಾರ ಹಿಡಕ್ಕೆ ಸಾಧ್ಯ ಇದೆ. ಇವತ್ತು ಇಲ್ಲಿ ಏನೋ ಕಡಿಮೆ ಆದಂದ್ರೆ ಒಂದು 5 ಸೀಟ್ಗಳು ಕಡಿಮೆ ಆದ ಸಹಿತ ಸಾಕಷ್ಟು ಹೊಡೆತನ್ನು ಕೊಡ್ತದೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕಾಗಿ ಇದನ್ನು ಯಾವ ರೀತಿಯಾಗಿ ಇನ್ನು ಕೇಂದ್ರ ಸರ್ಕಾರ ಡೀಲ್ ಮಾಡ್ತದೆ ಅನ್ನುವಂಥದ್ದು ಅದು ಅಷ್ಟೇ ಮುಖ್ಯತೆ. ಏನಾದರೂ ಆಗಲಿ ಇವೆಲ್ಲ ಪ್ರಯತ್ನ ಮಾಡೋದ್ರಿಂದ ಒಂದು ಮಾತು ಮಾತ್ರ ಸತ್ಯ, ಹೇಗೋ ಆಗಲಿ ಇಂದಿನ ನಾಳೆ ಆದ ಸಹಿತ ಈ ಒಂದು ಯಾವ ಜನಸಂಖ್ಯೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಇದ್ರೆ ಅಷ್ಟು ಪ್ರಮಾಣದ ಮೀಸಲಾತಿ ಕೊಡಬೇಕು ಅನ್ನುವಂಥದ್ರೆ ಇನ್ನು ಬರ್ಬರ್ತವ್ರು ಶಾಶ್ವತ ಆಗ್ತಾ ಹೋಗ್ತದೆ. ಇವತ್ತು ಇವ್ರು ಮಾಡಿದಾಗ ಒಪ್ಪಿದ್ದಾರೆ, ನಂತರ ಮತ್ತೆ ಬೇರೆ ಬೇರೆ ಈ ಲಿಂಗಾಯತರಲ್ಲೂ ಬರ್ಬೋದು, ಯಾರು ಎಷ್ಟು ಪ್ರಮಾಣದಲ್ಲಿ ಮಾಡಿ ಡಿವೈಡ್ ಮಾಡಲಿ ಅದನ್ನಂತೇಳಿ ಅವ್ರು ಜಾತಿಗಳಂತೇಳಿ ಪರಿಗಣಿಸಿ ಅದು ಸಾಧ್ಯದ. ಅದನ್ನು ಇವತ್ತು ಅನೇಕ ತಜ್ಞರು ಮತ್ತು ಅದರ ಬಗ್ಗೆ ಅಭಿಲಾಷೆ ಇದ್ದಂಥವ್ರು ಆಸಕ್ತಿ ಇದ್ದಂಥವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಏನಪ್ಪ ಅಂತಂದ್ರೆ ಇವತ್ತು ಮಾತ್ರ ಮೋದಿಯವರಿಗೆ ಇದೊಂದು ಪರೀಕ್ಷಾ ಸಮಯ. ಇದು ಒಂದು ಕರ್ನಾಟಕದಲ್ಲೇ 25 ಹೊಡೆದು ಈಗಾಗಲೇ ರೆಕಾರ್ಡ್ ಮಾಡಿದ್ದಾರೆ. ಹಿಂದಿನ ಇನ್ನು 3 ಅಷ್ಟೇ ಉಳಿದಿದ್ದು, ಅವು 3 ಈ ಸಲ ತೆಗೋಬೇಕಂತ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇದೊಂದು ಪ್ರಯತ್ನ ಬಂದಂಥದ್ದು. ಮತ್ತು ಈಗ ರಾಮ ಮಂದಿರ ವಿಷಯದಲ್ಲೂ ಸಾಕಷ್ಟು ಕದ್ದಲು ಶುರುವಾಗಿದ್ದಾವೆ. ಒಂದು ಇಷ್ಟು ದಿನಗಳ ಹಿಂದೆ ಎಲ್ಲಪ್ಪ ರಾಮನ ಹೆಸರು ಹಿಡ್ಕೊಂಡು ಮೋದಿಜಿಯವ್ರು ಗೆದ್ದೇ ಬಿಟ್ರಿ ಅನ್ನೋದು ವಾದಂತೂ ಅಷ್ಟರೊಳಗೆ 4 ಇವತ್ತಿನ ಶಂಕರಾಚಾರ್ಯ ಪೀಠದ ಇವತ್ತಿನೇನೆ ಆಚಾರ್ಯರದಾರ ಅವರು ವಿರೋಧ ಮಾಡಿದ್ದಾರೆ. ಅದನ್ನು ಅಲ್ಲಿ ವಿದ್ವಾಂಸರು ವಿರೋಧ ಮಾಡಿದರು. ಹೀಗಾಗಿ ಅದು ಎಷ್ಟೋ ಬೇಕಷ್ಟು ಪೆಟ್ಟು ಕೊಟ್ಟ ಅವ್ರು ಪೂಜೆ ಮಾಡೋದು ಹಿಂಸೆಯಿಂದ ಪ್ರಸಂಗ ಬಂದಿದೆ ಮೋದಿಯವರು. ಅದು ಹೀಗಾಗಿ ಮೋದಿಜಿಯವ್ರಿಗೆ ಇದು ಮತ್ತೊಂದು ಒಂದು ಸಾಮಾಜಿಕವಾದಂಥ ಹೊಡೆತದ್ದು. ಮೀಸಲಾತಿ ಒಪ್ಪಿದ್ರು ಒಂದು ಸಂಕಟ, ಒಪ್ಪದೇ ಇದ್ದರೂ ಒಂದು ಸಂಕಟ. ಒಪ್ಪಿದ್ರೆ ಇನ್ನುಳಿದ ಏನಪ್ಪ ಅಂದ್ರೆ ಕಾಸ್ಟ್ ಜನ ವಿರೋಧ ಮಾಡ್ತಾರೆ, ಒಪ್ಪಲಿಲ್ಲ ಅಂದರೆ ಈ ಜನ ವಿರೋಧ ಮಾಡ್ತಾರೆ. ಹೀಗಾಗಿ ಈ ಒಂದು ಮೀಸಲಾತಿ ಕೇಂದ್ರಕ್ಕೆ ಅಪಾಯಕಾರಿ ಅಥವಾ ಒಂದೇನೋ ಸಂದೇಶವನ್ನು ರವಾನಿಸ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತು ಅದೇ ಕಾಲ ಸಿದ್ದರಾಮಯ್ಯವರು ಸಹಿತ ಇವತ್ತು ಒಂದು ನಗು ಸ್ಥಾನದಲ್ಲಿ ಬಂದು ನಿಂತಿದ್ದಾರೆ. ಆಯ್ತಪ್ಪ ನನ್ನ ಮೇಲಿಂದ ಹೋಯ್ತು ಭಾರ, ಇನ್ನು ಅವ್ರೇನು ಮಾಡ್ತಾರೆ ಮಾಡಲಿ ಅನ್ನುವಂಥದ್ದು. ಈಗ ನಿಮ್ಗೆ ಹೇಳಿದಂಗೆ ಒಂದು ಯಶಸ್ವಿ ಆಯಿತು ನಾವು ಮಾಡಿದ್ವಿ, ಆಗಲಿಕ್ಕಂದ್ರೆ ನೀವು ಅವ್ರು ಮಾಡಿದ್ದೀರಿ ನಾವು ಕಳಿಸಿದ್ವಿ, ಕಳಿಸ್ಬೇಕು ಮೈಂಡ್ ಇರ್ತದೆ ನಮಗೆ, ಹೇಗೆ ಕಳಿಸೋದು ಏನೇನೋ ಕಾರಣ ಇದೆ ಅಟುಗಳಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಿನಲ್ಲೇ ಈ ಒಳ ಮೀಸಲಾತಿ ಈ ದೇಶಕ್ಕೆ ಅನಿವಾರ್ಯ ಅಂತ ಕೇವಲ ಅವರು ಅಷ್ಟೇ ಎಲ್ಲ ಜಾತಿಗಳಿಗೆ ಅಲ್ಲಿಯ ಸಬ್ ಕಾಸ್ಟ್ಗಳಿಗೆ ಮೀಸಲಾತಿ ಅನ್ನೋದು ಬೇಕು. ಯಾಕೆಂದರೆ ಅಲ್ಲಿ ಸಬ್ ಕಾಸ್ಟಾಗಿ ಒಬ್ಬರೊಬ್ಬರನ್ನ ಮೆಚ್ಚಂಥದ್ದು. ಇವತ್ತು ಲಿಂಗಾಯತರಲ್ಲಿ ತೊಗೊಳ್ರಿ, ಮತ್ತು ಇವರಲ್ಲಿ ತೊಗೊಳ್ರಿ, ನೋಡ್ರಿ ಬ್ರಾಹ್ಮಣರಲ್ಲೂ ಅದಾವೆ ಕ್ಲಾರಿಫಿಕೇಷನ್. ಅದರಲ್ಲಿ ವೈಷ್ಣವ, ಸ್ಮಾರ್ತ, ಮುಂದಾದರ ಜೊತೆಗೆ ಏನಪ್ಪ ಅಂತ ಅಯ್ಯಂಗಾರ, ಇನ್ನೂ ಅನೇಕ ಅದರಲ್ಲಿ ಡಿವೈಡ್ ಆಗ್ತಾ ಹೋಗ್ತಾ ಇರ್ತಾವೆ. ಗೋತ್ರ ರೂಪದಲ್ಲಿ ಮತ್ತೊಂದು ರೂಪದಲ್ಲಿ ಇನ್ನೂ ಡಿವೈಡ್ ಮಾಡ್ತಾ ಇರ್ತಾರೆ. ಹಾಗೆ ಇನ್ನೂ ಜಾತಿಗಳಲ್ಲೂ ಅದಾವೆ, ಮೇನ್ ಜಾತಿಗಳಲ್ಲಿ ಮತ್ತು ಎಸ್ಸಿಗಳಲ್ಲೂ ಇದ್ದಾವೆ. ಅವರಿಗೆಲ್ಲರೂ ಯಾರು ಎಷ್ಟು ಪ್ರಮಾಣದಲ್ಲ ಅಷ್ಟು ಪ್ರಮಾಣದಲ್ಲೇ ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿದ್ದಾರೋ ಅಷ್ಟಷ್ಟು ಪ್ರಮಾಣದಲ್ಲಿ ಅವರಿಗೆ ಒಂದು ಮೀಸಲಾತಿ ಹಂಚಬೇಕು ಅನ್ನೋಂಥ ಒಂದು ಏನಪ್ಪ ಅಂತಂದರೆ ಬೇಡಿಕೆ ದಿನ ಹೆಚ್ಚಾಗ್ತಾ ಹೋಗೋದ್ರಲ್ಲಿ ಎರಡು ಮಾತಿಲ್ಲ. ಅದೇನೋ ಆಗಲಿ ಒಟ್ಟಿನಲ್ಲೇ ಈಗ ಮಾತ್ರ ಮಾದಿಗರನ್ನು ಖುಷಿಪಡಿಸುವಂಥದ್ದು, ಜೊತೆಗೆ ಇನ್ನುಳಿದ ಜಾತಿಗಳು ಅಥವಾ ಅದ್ರ ಹಿಂದುಳಿದಂಥ ಜಾತಿ ದಲಿತರಲ್ಲಿ ಹಿಂದುಳಿದ ಜಾತಿಗಳಿಗೆ ಒಂದು ಅವಕಾಶ ಮಾಡಿಕೊಡಲಿಕ್ಕೆ ಹೊರಟಿದ್ದಾರೆ ಮೋದಿ ಇವರು. ನಮ್ಮ ಸಿದ್ದರಾಮಯ್ಯನವರು ಮಾಡಿಕೊಟ್ಟ ಇದರಿಂದ ಅದು ಯಶಸ್ಸಾದರೂ ಲಾಭ, ಯಶಸ್ಸಾಗದೇ ಇದ್ರೂ ಲಾಭ, ತಾವು ಉಳ್ಕೊಳ್ಳೋಕೆ ಕಾಯ್ದೆ ಆಗ್ತದೆ. ಯಾಕಂದರೆ ಈಗ ಆಲ್ರೆಡಿ ಈಗಾಗಲೇ ಹೇಳಿದಂಗೆ ನಿಮಗೆ ಈ ಒಂದು ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂಥ ಬೊಮ್ಮಾಯಿಯವರು ಇದನ್ನು ಪಾಸ್ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಹೀಗಾಗಿ ಒಳ ಮೀಸಲಾತಿ ಮತ್ತು ಇನ್ನೊಂದು ಎಷ್ಟು ಬಂದರೆ ಈ ಒಳ ಮೀಸಲಾತಿಯಿಂದ BJPಗಿಂತಲೂ ಕಾಂಗ್ರೆಸ್ ಹೆಚ್ಚು ಲಾಭ ಸಾಧ್ಯತೆಗಳಾಗಲ್ಲ ಇದು ಮಾಡಿದ್ದಾರೆ. ಅಂದರೆ ಯಾಕಂದರೆ ಹೆಚ್ಚು ಕಡಿಮೆ 6 ಕೋಟಿ ಮೇಲೆ ಸಮಥಿಂಗ್ ಇದ್ದಂಥ ಒಂದು ಕರ್ನಾಟಕ ಜನರಲ್ಲೇ ಮ್ಯಾಕ್ಸಿಮಮ್ ಒಂದು 1.5 ಅಥವಾ 1, 2, 3 ಕೋಟಿ ಜನ ಈ SC/STಗೆ ಸಂಬಂಧಿಸಿದವರು SC ಸಂಬಂಧಿಸಿದವರು ಅದಾರ. ಹೀಗಾಗಿ ಅದೆಲ್ಲ ಜನ ಒಲವು ತೋರಿಸುವಂಥ ಸಾಧ್ಯತೆಗಳಿದ್ದಾವೆ. ಅದ್ರ ಜೊತೆಗೆ ಮತ್ತು ಇವತ್ತು ಇನ್ನೊಂದು ಏನಪ್ಪ ಅಂದರೆ ಖರ್ಗೆ ಅವರನ್ನು ಪ್ರಧಾನಿ ಅಂತ ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಇಫೆಕ್ಟ್ ಆಗ್ಬೋದು ಒಂದು ಹೋಟ್ಲ್ಗಳನ್ನು ಪಡೆಯುವಲ್ಲಿ. ಹೀಗಾಗಿ ಕಾಂಗ್ರೆಸ್ ಈ ಒಂದು ಸರಿಯಾದ ಸಮಯದಲ್ಲಿ ಒಳ್ಳೆಯ ದಾಳವನ್ನು ಉಪಯೋಗಿಸಿದ ಪ್ರಯೋಗ ಮಾಡಿದ. ಇದರಿಂದ ವಿಶೇಷವಾಗಿ ಕಾಂಗ್ರೆಸ್ ಮತ್ತು ಇಂಡಿಯಾಗೆ ಹೆಲ್ಪ್ ಆಗುವಂಥದ್ದು. ಮತ್ತು ಇಂಡಿಯಾದ ಗುಂಪಿನಲ್ಲೇ ಇನ್ನೊಂದು ಇತ್ತೀಚೆಗೆ ಕೇಳಿ ಬರ್ತಾ ಇದೆ ಏನಪ್ಪ ಅಂತಂದ್ರೆ ನಮ್ಮ ಮಾಯಾವತಿ ಅವರು ಸಹಿತ ಏನಾದರೂ ಈ ಒಂದು ಇಂಡಿಯಾದ ಘಟಬಂಧದಲ್ಲಿ ಬಂದ ಇವರು ಪ್ರಧಾನಿ ಒಂದು ಏನಪ್ಪ ಅಭ್ಯರ್ಥಿ ಅಂತ ಏನು ಬೆಂಬಲ ಆದರೆ ಅದರಿಂದ ಸಾಕಷ್ಟು ಪರಿವರ್ತನೆ ಬದಲಾವಣೆಗಳಾಗುವಂಥದ್ದು. ಯಾಕಂದ್ರೆ ಪ್ರತಿಯೊಬ್ಬ SC ಮತ್ತು ಎಷ್ಟು ಜನ ಮಾಯಾವತಿ ಅವರನ್ನು ಪ್ರೀತಿ ಮಾಡ್ತಾರೆ.
ಹೌದಪ್ಪ ನಮ್ಮವ್ರು ವಿಶ್ವಾಸಿಕರು ಅಂತೇಳಿ ಅವ್ರೇನು ತಪ್ಪು ಮಾಡಿದ್ದಾರೆ ಈಗಾಗಲೇ ಸೋತಿರ್ಬೋದು, ಬಟ್ ಇನ್ನು ಮುಂದೆ ಹಾಗೆ ಇರ್ತಾರೆ ಅಂತ ಹೇಳಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರಿದ್ದಂಥವ್ರು ಇವತ್ತು ಮಾಯಾವತಿ ಅವ್ರು ಸಪೋಸ್ ನಮ್ಮಲ್ಲಿ ಬಂದರೆ ಅದು ಈ ಒಂದು ಇಂಡಿಯಾದಲ್ಲಿ ಕೂಡಿದರೆ ಈಗಾಗಲೇ 1 ಕೋಟಿ ನಮ್ಮಲ್ಲಿದ್ದಾರೆ, 1 ಕೋಟಿ ಮೇಲೆ ಸಮಥಿಂಗ್. ಇನ್ನು ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ಆಗ್ಬೋದು? ಹೆಚ್ಚು ಕಡಿಮೆ ಉತ್ತರ ಪ್ರದೇಶದಲ್ಲೇ 13% ವಿಶೇಷವಾಗಿ ಏನಪ್ಪ ಅಂತಂದ್ರೆ ವೋಟ್ಗಳು ಅವರು ಆಗಿದಾವೆ. ಇನ್ನು ಆಲ್ ಓವರ್ ಇಂಡಿಯಾದಲ್ಲೇ ಹೆಚ್ಚು ಕಡಿಮೆ 1 ಕೋಟಿ ವೋಟ್ಗಳು ಅವರು ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ.